ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಟ ಮುಂದುವರೆದಿದೆ. ಜೈಲು ಸೇರಿ ಇಂದಿಗೆ 34 ದಿನ. ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದಾಸನಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಪಂಜರದಲ್ಲಿ ನಟ ದರ್ಶನ್ ಪರದಾಟ. ಮನೆಯೂಟ ಅರ್ಜಿ ವಜಾ, ಫಿಕ್ಸ್ ಆಯ್ತು ಜೈಲೂಟ. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ಕೋರ್ಟ್ ಮುಂದೆ ಮನೆಯೂಟಕ್ಕೆ ಅರ್ಜಿ ಹಾಕಿದ್ದ ನಟ ದರ್ಶನ್ಗೆ ಕೋರ್ಟ್ ಶಾಕ್ ನೀಡಿದೆ. ಜೈಲಲ್ಲೇ ಊಟ ಸೆಟ್ ಆಗ್ತಿಲ್ಲ, ಮನೆಯಿಂದ ವೆರೈಟಿ ಫುಡ್ ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ. ಸೆರೆವಾಸದಿಂದ ದರ್ಶನ್ ದಿನದಿನಕ್ಕೂ ಸೊರಗಿ ಹೋಗ್ತಿದ್ದಾರಂತೆ. ಅಲ್ಲದೆ ದಿನ ಕಳೆದಂತೆಲ್ಲ ದರ್ಶನ್ ತೂಕ ಕಡಿಮೆ ಆಗ್ತಿದೆ ಅಂತೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲು ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಸಾಧು ಕೋಕಿಲ. ನಿನ್ನೆ ದರ್ಶನ್ರನ್ನ ಭೇಟಿ ಮಾಡಿದ್ದ ಪತ್ನಿ ಇಂದು ಸಹ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಅವರ ಜೊತೆ ತೆರಳಿ ಮತ್ತೊಮ್ಮೆ ಮೀಟ್ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದ ಸಾಧು ಕೋಕಿಲ, ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಮಂಗಳವಾರ ಭೇಟಿ ಮಾಡಕ್ ಆಗಿರ್ಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವಳ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಒಟ್ಟಿನಲ್ಲಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದ್ದು, ಬಿರಿಯಾನಿ ಕನಸು ನುಚ್ಚು ನೂರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಟ ಮುಂದುವರೆದಿದೆ. ಜೈಲು ಸೇರಿ ಇಂದಿಗೆ 34 ದಿನ. ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದಾಸನಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಪಂಜರದಲ್ಲಿ ನಟ ದರ್ಶನ್ ಪರದಾಟ. ಮನೆಯೂಟ ಅರ್ಜಿ ವಜಾ, ಫಿಕ್ಸ್ ಆಯ್ತು ಜೈಲೂಟ. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ಕೋರ್ಟ್ ಮುಂದೆ ಮನೆಯೂಟಕ್ಕೆ ಅರ್ಜಿ ಹಾಕಿದ್ದ ನಟ ದರ್ಶನ್ಗೆ ಕೋರ್ಟ್ ಶಾಕ್ ನೀಡಿದೆ. ಜೈಲಲ್ಲೇ ಊಟ ಸೆಟ್ ಆಗ್ತಿಲ್ಲ, ಮನೆಯಿಂದ ವೆರೈಟಿ ಫುಡ್ ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ. ಸೆರೆವಾಸದಿಂದ ದರ್ಶನ್ ದಿನದಿನಕ್ಕೂ ಸೊರಗಿ ಹೋಗ್ತಿದ್ದಾರಂತೆ. ಅಲ್ಲದೆ ದಿನ ಕಳೆದಂತೆಲ್ಲ ದರ್ಶನ್ ತೂಕ ಕಡಿಮೆ ಆಗ್ತಿದೆ ಅಂತೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲು ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಸಾಧು ಕೋಕಿಲ. ನಿನ್ನೆ ದರ್ಶನ್ರನ್ನ ಭೇಟಿ ಮಾಡಿದ್ದ ಪತ್ನಿ ಇಂದು ಸಹ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಅವರ ಜೊತೆ ತೆರಳಿ ಮತ್ತೊಮ್ಮೆ ಮೀಟ್ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದ ಸಾಧು ಕೋಕಿಲ, ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಮಂಗಳವಾರ ಭೇಟಿ ಮಾಡಕ್ ಆಗಿರ್ಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು
ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಗೀಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಒಟ್ನಲ್ಲಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದ್ದು, ಬಿರಿಯಾನಿ ಕನಸು ನುಚ್ಚು ನೂರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಟ ಮುಂದುವರೆದಿದೆ. ಜೈಲು ಸೇರಿ ಇಂದಿಗೆ 34 ದಿನ. ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದಾಸನಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಪಂಜರದಲ್ಲಿ ನಟ ದರ್ಶನ್ ಪರದಾಟ. ಮನೆಯೂಟ ಅರ್ಜಿ ವಜಾ, ಫಿಕ್ಸ್ ಆಯ್ತು ಜೈಲೂಟ. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ಕೋರ್ಟ್ ಮುಂದೆ ಮನೆಯೂಟಕ್ಕೆ ಅರ್ಜಿ ಹಾಕಿದ್ದ ನಟ ದರ್ಶನ್ಗೆ ಕೋರ್ಟ್ ಶಾಕ್ ನೀಡಿದೆ. ಜೈಲಲ್ಲೇ ಊಟ ಸೆಟ್ ಆಗ್ತಿಲ್ಲ, ಮನೆಯಿಂದ ವೆರೈಟಿ ಫುಡ್ ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ. ಸೆರೆವಾಸದಿಂದ ದರ್ಶನ್ ದಿನದಿನಕ್ಕೂ ಸೊರಗಿ ಹೋಗ್ತಿದ್ದಾರಂತೆ. ಅಲ್ಲದೆ ದಿನ ಕಳೆದಂತೆಲ್ಲ ದರ್ಶನ್ ತೂಕ ಕಡಿಮೆ ಆಗ್ತಿದೆ ಅಂತೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲು ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಸಾಧು ಕೋಕಿಲ. ನಿನ್ನೆ ದರ್ಶನ್ರನ್ನ ಭೇಟಿ ಮಾಡಿದ್ದ ಪತ್ನಿ ಇಂದು ಸಹ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಅವರ ಜೊತೆ ತೆರಳಿ ಮತ್ತೊಮ್ಮೆ ಮೀಟ್ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದ ಸಾಧು ಕೋಕಿಲ, ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಗೀಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಒಟ್ನಲ್ಲಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದ್ದು, ಬಿರಿಯಾನಿ ಕನಸು ನುಚ್ಚು ನೂರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಟ ಮುಂದುವರೆದಿದೆ. ಜೈಲು ಸೇರಿ ಇಂದಿಗೆ 34 ದಿನ. ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದಾಸನಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಪಂಜರದಲ್ಲಿ ನಟ ದರ್ಶನ್ ಪರದಾಟ. ಮನೆಯೂಟ ಅರ್ಜಿ ವಜಾ, ಫಿಕ್ಸ್ ಆಯ್ತು ಜೈಲೂಟ. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ಕೋರ್ಟ್ ಮುಂದೆ ಮನೆಯೂಟಕ್ಕೆ ಅರ್ಜಿ ಹಾಕಿದ್ದ ನಟ ದರ್ಶನ್ಗೆ ಕೋರ್ಟ್ ಶಾಕ್ ನೀಡಿದೆ. ಜೈಲಲ್ಲೇ ಊಟ ಸೆಟ್ ಆಗ್ತಿಲ್ಲ, ಮನೆಯಿಂದ ವೆರೈಟಿ ಫುಡ್ ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ. ಸೆರೆವಾಸದಿಂದ ದರ್ಶನ್ ದಿನದಿನಕ್ಕೂ ಸೊರಗಿ ಹೋಗ್ತಿದ್ದಾರಂತೆ. ಅಲ್ಲದೆ ದಿನ ಕಳೆದಂತೆಲ್ಲ ದರ್ಶನ್ ತೂಕ ಕಡಿಮೆ ಆಗ್ತಿದೆ ಅಂತೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲು ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ.
ದರ್ಶನ್ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಸಾಧು ಕೋಕಿಲ. ನಿನ್ನೆ ದರ್ಶನ್ ರನ್ನ ಭೇಟಿ ಮಾಡಿದ್ದ ಪತ್ನಿ ಇಂದು ಸಹ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಅವರ ಜೊತೆ ತೆರಳಿ ಮತ್ತೊಮ್ಮೆ ಮೀಟ್ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದ ಸಾಧು ಕೋಕಿಲ, ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಒಟ್ನಲ್ಲಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದ್ದು, ಬಿರಿಯಾನಿ ಕನಸು ನುಚ್ಚು ನೂರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.